ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮಾರ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಇವತ್ತಿನ ದಿನ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಪೂರ್ತಿಯಾಗಿ ವಿಡಿಯೋನ ಶೇರ್ ಮಾಡ್ತೀನಿ. ನೋಡಬಹುದು, ಮಾರ್ನಿಂಗ್ ನನ್ನ ಮಗ ಜಸ್ಟ್ ಎದ್ದ ತಕ್ಷಣವೇ ಸೂರ್ಯನ ಕಿರಣ ಬಡಿತಾ ಇದೆ ಅಲ್ವಾ, ಯಾವ ರೀತಿಯಾಗಿ ನೋಡ್ತಾ ಇದ್ದಾನೆ ಅಂತ ನೋಡಬಹುದು. ಕೆಳಗಡೆನೇ ನೋಡ್ತಾ ಇದ್ದಾನೆ, ಸೂರ್ಯನ ನೇರವಾಗಿ ನೋಡ್ತಾನೆ ಇಲ್ಲ. ಇವಾಗ ಕೆಳಗಡೆ ಬಂದ್ವಿ, ಜಸ್ಟ್ ಕೆಳಗಡೆ ಬಂದ್ವಿ. ಅಮ್ಮಂಗೂ ಯಾವುದೋ ಫೋನ್ ಬರ್ತಾ ಇತ್ತು, ದೊಡ್ಡಮ್ಮ ಫೋನ್ ಮಾಡ್ತಾ ಇದ್ರು, ಹಾಗೆ ಫೋನ್ ಕೇಳಿದ್ರು, ಕೊಟ್ಟೆ ಅವರಿಗೆ. ನೋಡಬಹುದು, ಅಮ್ಮ ರೊಟ್ಟಿ ಮಾಡ್ತಾ ಇದ್ರು. ಆಲ್ರೆಡಿ 6:30 7:30ಗೆ ಈ ಥರ ಹಳ್ಳಿಗಳಲ್ಲಿ ರೊಟ್ಟಿ ಮಾಡಲಿಕ್ಕೆ ಅರ್ಧ ಅಡುಗೆನೇ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬಹುದು. ಕಿಚನ್ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ. ಕಿಚನ್ ಪೇಂಟಿಂಗ್ ಎಲ್ಲ ಮುಗೀತು. ನಾವು ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಟಿದ್ದಾಯಿತು, ಒರೆಸ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನ್ ಆಗಿದಾವಂತ. ಕಿಚನ್ ತುಂಬ ಅಂದರೆ ತುಂಬ ಕ್ಲೀನ್ ಆಗಿದೆ ಅಂತ ಹೇಳ್ಬಹುದು. ಆಲ್ಮೋಸ್ಟ್ ಎಲ್ಲ ಪೇಂಟಿಂಗ್ನು ಕೂಡ ಕಂಪ್ಲೀಟ್ ಆಯಿತು. ಹೋಮ್ ಟೂರ್ನು ಕೂಡ ಆದಷ್ಟು ಬೇಗನೆ ಮಾಡಿಬಿಟ್ಟು ಹಾಕ್ತೀನಿ. ಅದನ್ನು ಕೂಡ ಕೇಳ್ತಾ ಇದ್ರಿ, ಅದಕ್ಕೋಸ್ಕರನೇ ಹೇಳಿದೆ ಅಷ್ಟೇ. ನೋಡ್ಬೋದು, ಕಿಚನು ಕೂಡ ತುಂಬ ನೀಟಾಗಿದೆ. ಇವಾಗ ನನ್ನ ಮಗಳು ಕೂಡ ಕೂತಿದ್ಲು, ಜಸ್ಟ್ ಎದ್ಬಿಟ್ಟು. ಇವಾಗ ಮಾರ್ನಿಂಗ್ ಕೆಲಸ ಶುರು ಆಯಿತು ಅಂತ ಹೇಳ್ಬಹುದು. ಇವತ್ತಿಗೆ 3 to 4 days ಆಯಿತು ಅಂತ ಹೇಳ್ಬಹುದು. ಡೈಲಿ ಒಂದೊಂದು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಮನೆ ಪೇಂಟಿಂಗ್ ಮುಗೀತು. ಇವತ್ತು ಫುಲ್ ಮನೆ ಕ್ಲೀನ್ ಆಗಿರೋದ್ರಿಂದ ಹಾಸಿಗೆನೂ ಕೂಡ ಒಗೆದು ಹಾಕ್ಬಿಟ್ರೆ ಫುಲ್ ಮನೆ ಕ್ಲೀನ್ ಆಗೋದಂಗೆ ಆಗ್ಬಿಡುತ್ತೆ ಅಂತ ಹಾಸಿಗೆನೂ ಕೂಡ ಒಗಿತಾ ಇದ್ವಿ. ಇದು ಅರ್ಧ ಹಾಸಿಗೆ, ಇನ್ನೂ ಅರ್ಧ ಹಾಸಿಗೆ ಒಗಿಬೇಕು. ಅದನ್ನಷ್ಟೇ ಅರ್ಧ ಹಾಸಿಗೆ ಒಗೆದ್ಬಿಟ್ಟು ಇನ್ನೂ ಅರ್ಧ ತಗೊಂಡ್ರಾಯ್ತು ಅಂತ ಅರ್ಧ ಹಾಸಿಗೆನಷ್ಟ ಒಗಿತಾ ಇದ್ರು ನಮ್ಮಮ್ಮ. ನಾವು ಕೂಡ ಒಗಿತಾ ಇದ್ದೀವಿ. ಎಲ್ಲರೂ ಕೂಡ ಹೆಲ್ಪ್ ಮಾಡಿದರೆ ಬೇಗ ಕೆಲಸ ಆಗುತ್ತೆ ಅಂತ ಎಲ್ಲರೂ ಕೂಡ ಮಾಡ್ತಾ ಇದ್ವಿ. ನೋಡಿ, ನಮ್ಮ ಅಣ್ಣನ ಹೆಂಡ್ತಿನೂ ಕೂಡ, ಚೈತ್ರಾನು ಕೂಡ ನೀರನ್ನ ಸೇರಿಬಿಟ್ಟು ಹಾಕ್ತಾ ಇದ್ರು. ಅಷ್ಟು ಹಾಸಿಗೆನ ಒಗೆದ್ಬಿಟ್ಟು ಅಲ್ಲಿ ಇಟ್ಟಿದ್ವಿ. ಆಮೇಲೆ ಒಣಗಕ್ಕೆ ಹಾಕಿ ಬಂದ್ರಾಯ್ತು ಅಂತ. ಇವಾಗ ನಾವು ಮುದ್ದೆಬೇಳಕ್ಕೆ ಹೋಗಬೇಕು ಅಂತ ಸ್ವಲ್ಪ ಶಾಪಿಂಗ್ ಇತ್ತು, ಬಟ್ಟೆ ಶಾಪಿಂಗ್, ಸಾರಿ ಶಾಪಿಂಗ್ ಅಂತ ಹೇಳ್ಬೋದು. ನನ್ನ ಮಗ, ರಿತು, ಅಮ್ಮು 3 ಜನ ರೆಡಿ ಆಗಿಬಿಟ್ಟು ಕೂತಿದ್ರು. ಇವಾಗ ನೋಡಿ, ಮುದ್ದೆಬೇಳಕ್ಕೆ ಹೋಗ್ಬೇಕಂತ ಎಲ್ಲರೂ ರೆಡಿ ಆಗಿಬಿಟ್ಟು ಹೋಗ್ತಾನೂ ಇದ್ದೀವಿ. ನಮ್ಮಮ್ಮ, ನಾನು, ಚೈತ್ರ, ಅಮ್ಮು, ರಿತು ಇಷ್ಟು ಜನ ಹೋಗ್ತಾ ಇದ್ವಿ ಶಾಪಿಂಗ್ ಅಂತ. ಶಾಪಿಂಗ್ ಹೋಗ್ತಾ ನಿಮ್ಮ ಜೊತೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ನೋಡಿ, ಜಸ್ಟ್ ನಮ್ಮೂರು ಅಂದರೆ ಬಸ್ಸಿಗೆ ಹೋಗಬೇಕು ಅಥವಾ ಆಟೋಕ್ಕೆ ಹೋಗಬೇಕು ಏನೂ ಡಿಸೈಡ್ ಇದ್ದಿದ್ದಿಲ್ಲ. ಯಾವ್ದು ಬರುತ್ತೋ ಅದಕ್ಕೆ ಹೋಗೋದು ಅಷ್ಟೇ. ನಾವು ಹೋಗ್ತಾ ಇರೋದು 6 ಗಂಟೆ ಆಗಿತ್ತು ಅವಾಗ ಶಾಪಿಂಗ್ ಹೋಗುವಾಗ. ಟೈಮು 7:30 ಅಥವಾ 8:30 ಅನ್ನೋಟಿಗೆ ನಾವು ಬಂದುಬಿಟ್ಟು ಇವಾಗ ನೋಡಿ, ಬರ್ತಾ ಇದ್ದಂಗೆ ಆಟೋ ಸಿಕ್ಬಿಡ್ತು ಬೇಗನೆ. ಆಟೋ ಸಿಕ್ಕರೆ ಆಟೋಕ್ಕೆ ಹೋಗೋದು. ಬಸ್ ಫ್ರೀ ಇದಾವಂತ ಬಸ್ಸಿಗೆ ಅಂತೂ ಹೋಗೋದಿಲ್ಲ. ಆಟೋನು ಕೂಡ ಸಿಕ್ಕರೆ ಆಟೋಗೂ ಕೂಡ ಹೋಗ್ಬಿಡ್ತೀವಿ ನಾವು. ಆ ಥರ ಏನಿಲ್ಲ, ಬಸ್ಸಿಗೆ ಹೋಗಬೇಕು ಅಂತ. ನೋಡಬಹುದು ಇವಾಗ ನನ್ನ ಮಕ್ಕಳು ಖುಷಿನೂ ಎಷ್ಟಿದೆ ಅಂತ. ಆಟೋದಲ್ಲಿ ಹೋಗುವಾಗ ಮಕ್ಕಳು ಎಷ್ಟು ಖುಷಿ ಪಡ್ತಾ ಇದ್ರು ಅಂದರೆ ತುಂಬ ಖುಷಿ ಪಡ್ತಾ ಇದ್ರು ಅಂತ ಹೇಳಬಹುದು. ನಮ್ಮ ಅಣ್ಣನ ಮಗನೂ ಕೂಡ, ರಿತುನೂ ಅಷ್ಟೇ ಖುಷಿ ಪಡ್ತಾ ಇದ್ದ. ಅವನು ಫ್ಲೈಟಲ್ಲಿ ಓಡಾಡಿದ್ದಾನೆ, ಬಸ್ಸಲ್ಲಿ ಓಡಾಡಿದ್ದಾನೆ, ಆದರೆ ಆಟೋದಲ್ಲಿ ಫಸ್ಟ್ ಟೈಮ್ ಅಂತೆ ಅವನು ಓಡಾಡ್ತಾ ಇರೋದು. ನನ್ನ ಮಕ್ಕಳು ಕೂಡ ಅಷ್ಟೇ ಫಸ್ಟ್ ಟೈಮ್ ಆಟೋದಲ್ಲಿ ಓಡಾಡ್ತಾ ಇರೋದು. ಆ ಎಕ್ಸ್ಪೀರಿಯೆನ್ಸ್ ಒಂಥರ ಬೇರೆ ಇರುತ್ತಲ್ವ, ಫಸ್ಟ್ ಟೈಮ್ ಅನ್ನೋದು. ಮಕ್ಕಳಿಗೆ ತುಂಬ ಖುಷಿ ಪಡ್ತಾ ಇದ್ರು. ನೋಡಬಹುದು ನೀವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ 3 ಜನ. ಇವಾಗ ನೋಡಿ, ನಾವು ಮುದ್ದೆಬೇಳಕ್ಕೆ ಬಂದು ರೀಚ್ ಆಗಿದ್ದಾಯಿತು. ಇವಾಗ ನಾವು ಬಟ್ಟೆ ರೆಗ್ಯುಲರ್ ಆಗಿ ತಗೊಳ್ಳೋ ಬಟ್ಟೆ ಶಾಪ್ಗೆ ಇವಾಗ ಹೋಗಬೇಕು. ಇವಾಗ ಹೋಗುವಾಗ ಬಸ್ ಸ್ಟ್ಯಾಂಡ್ನು ಕೂಡ ಬಂತು, ಮುದ್ದೆಬೇಳ ಬಸ್ ಸ್ಟಾಪ್ ಇದ್ದು. ಇಲ್ಲೇ ನಾವು 7th
12th ಇಲ್ಲೇ ನನ್ನ ಮುದ್ದೇಬಿಹಾಳದಲ್ಲೇ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿದ್ದು ಆಲ್ಮೋಸ್ಟ್ ಎಲ್ಲನೂ. ಇವಾಗ ಮುದ್ದೇಬಿಹಾಳಕ್ಕೆ ರೀಚ್ ಆದಮೇಲೆ ನಡ್ಕೋತಾ ಹೋಗ್ತಾ ಇದ್ವಿ. ಇದು ಭಾಳ ಏನೂ ದೂರ ಇಲ್ಲ, ಸ್ವಲ್ಪ ದೂರ ಇತ್ತು ಅದಕ್ಕೋಸ್ಕರ ನಡ್ಕೋತಾ ಹೋಗ್ತಾ ಇದ್ವಿ. ನೋಡ್ಬೋದು ಅದು ರೀಚ್ ಆಗಲಿಕ್ಕೆ 5ರಿಂದ 10 ನಿಮಿಷ ಅಷ್ಟೇ ವಾಕ್ ಮಾಡಿದರೆ ಬಂದುಬಿಡುತ್ತೆ. ನಮಗೂ ವಾಕಿಂಗ್ ಆದಂಗೆ ಆಗುತ್ತಲ್ವ. ಮಕ್ಕಳು ಕೂಡ ಸಾಯಂಕಾಲ ಆಗಿತ್ತು, ಹೇಗಿದ್ರು ಆಟೋದಲ್ಲಿ ಯಾಕೆ ಹೋಗೋದು ಅಂತ ನಡ್ಕೋತಾನೆ ಹೋಗ್ತಾ ಇದ್ವಿ. ಬಟ್ಟೆ ಶಾಪಿಂಗ್ ಅಂಗಡಿಗೂ ಕೂಡ ಬಂದಾಯಿತು. ಎಷ್ಟೊಂದು ವೆರೈಟಿ ಸ್ಯಾರಿ ಬಂದಿದೆ ಅಂದರೆ ಮಾರ್ಕೆಟಲ್ಲಿ ಯಾವ್ದು ತೊಗೋಬೇಕೋ ಯಾವ್ದು ಬಿಡಬೇಕೋ ಏನೂ ಗೊತ್ತಾಗೋದಿಲ್ಲ. ಎಲ್ಲ ತುಂಬ ಚೆನ್ನಾಗಿತ್ತು. ನಮ್ಗೆ ಯಾವ್ದು ಇಷ್ಟ ಆಯಿತು, ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡ್ವಿ ಅನ್ನೋದು ಮುಂದೆ ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಥವಾ ಫಂಕ್ಷನ್ ಇರೋ ದಿನಾನೇ ಉಟ್ಕೊಂಡು ತೋರಿಸ್ಬಹುದು. ಅಂದರೆ ಫುಲ್ ಬ್ಯುಸಿ ಇರೋದ್ರಿಂದ ಏನು ವಿಡಿಯೋನೂ ಕೂಡ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ. ಆ ರೀತಿ ಆಗಿಬಿಟ್ಟಿದೆ ಇವಾಗ. ಅಂದರೆ ಮನೆ ತುಂಬ ಕೆಲಸ ಅಲ್ವಾ, ಕೆಲಸನೂ ಮಾಡಬೇಕು, ಆ ಕಡೆ ಈ ಕಡೆ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಕಷ್ಟ ಆಗ್ತಿದೆ ಸ್ವಲ್ಪ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young, it has just begun as she ಬಟ್ಟೆ ಶಾಪಿಂಗ್ ಅಂಗಡಿಗೂ ಕೂಡ ಬಂದಾಯಿತು. ಸಾರಿನೂ ಕೂಡ ಸೆಲೆಕ್ಟ್ ಮಾಡ್ತಾ ಇದ್ವಿ ಯಾವ್ದು ಬೇಕು ಫಂಕ್ಷನ್ಗೆ ಅಂತ. ನಾನು ಯಾವ ಫಂಕ್ಷನ್ ಅಂತ ಇನ್ನೂ ರಿವೀಲ್ ಮಾಡಿಲ್ಲ, ಆದಷ್ಟು ಬೇಗನೆ ರಿವೀಲ್ ಮಾಡ್ತೀನಿ ಅಂತ ಹೇಳ್ಬಹುದು. ಇವಾಗ ಅದಕ್ಕೋಸ್ಕರನೇ ಸಾರಿ ಶಾಪಿಂಗ್ನು ಕೂಡ ಮಾಡ್ತಾ ಇದ್ವಿ, ನನಗೆ, ಅಮ್ಮನಿಗೆ ಮತ್ತು ಚೈತ್ರನ್ಗೆ. ಮತ್ತು ಬಟ್ಟೆ ಇನ್ನೂ ಸ್ವಲ್ಪ ತೊಗೋಬೇಕು, ಅವು ಬೇರೆ ಅಂಗಡಿಲಿ ತೊಗೊಂಡ್ರಾಯ್ತು. ಇವು ನಮಗಷ್ಟೇ ತೊಗೊಳೋದು. ಇವಾಗ ಬ್ಲೌಸ್ನ ಹೊಲಿಯೋಕೆ ಹಾಕಬೇಕಲ್ವ, ತುಂಬ ದಿನವೂ ಉಳಿದಿಲ್ಲ ಫಂಕ್ಷನ್ನು, ತುಂಬ ಕಮ್ಮಿ ದಿನ ಇರೋದ್ರಿಂದ ಬ್ಲೌಸು ಕೂಡ ಹೊಲಿದು ಕೊಡಬೇಕಂತ ನಾವು 3 ಜನಕ್ಕೆ ಬೇಗ ತೊಗೊಂಡು ಹೊಲಿಯೋಕೆ ಹಾಕ್ಬಿಟ್ರಾಯ್ತು ಅಂತ ಬಂದಿದ್ವಿ. ಸೀರೆನೂ ಕೂಡ ಸೆಲೆಕ್ಟ್ ಮಾಡಿದ್ದು ಕೂಡ ಆಯಿತು. ಬ್ಲೌಸ್ನು ಕೂಡ ಸ್ಟಿಚಿಂಗು ಕೊಟ್ಟು ಬರಬೇಕು, ಅದಕ್ಕೋಸ್ಕರ ಬ್ಲೌಸು ಸಾರಿ ಎರಡೂ ತೊಗೊಂಡ್ಬಿಟ್ಟು ಇಲ್ಲೇ ಬ್ಲೌಸ್ನು ಇಲ್ಲೇ ಕಟ್ ಮಾಡಿ ಕೊಟ್ಬಿಡ್ತಾರೆ. ಸಾರಿನ ನಾವು ಸೆಲೆಕ್ಟ್ ಮಾಡಿದರೆ ಎಲ್ಲ ಬ್ಲೌಸ್ನು ಕೂಡ ಕಟ್ ಮಾಡಿಸ್ಕೊಂಡು ಬಂದ್ವಿ. ಬರುವಾಗ ಸ್ವಲ್ಪ ಮನೆಗೂ ಕೂಡ ತರಕಾರಿ ಬೇಕಾಗಿತ್ತು, ಅದನ್ನು ತೊಗೊಂಡ್ಬಿಟ್ಟು ಬಂದ್ವಿ. ಜಾಸ್ತಿ ಏನು ತೊಗೊಳ್ಳಿಲ್ಲ, ನಾಳೆ ಶಾಪಿಂಗ್ ಮಾಡುವಾಗ ಜಾಸ್ತಿ ಮಾಡ್ಕೋತೀವಿ. ಆದರೆ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಬಂದ್ವಿ. ಇಷ್ಟು ಇವತ್ತಿನ ಲಾಗ್ ಇರುತ್ತೆ. ನಾನು ಮಾರ್ನಿಂಗಿಂದ ಏನೇನಾಯಿತು ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.